ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಫುಡ್ ಫೆಸ್ಟ್ ಇತ್ತು, ಸೊ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾವು ಹೊರಟಾಗ ಅರೌಂಡ್ ಆಲ್ರೆಡಿ ಒಂದು 5:30 ಆಗಿತ್ತು. ಸೊ ಹೋಗ್ತಾ ಇದ್ವಿ. ಹೋಗೋ ಅಷ್ಟೊತ್ತಿಗೆ ಒಂದು 45 ಮಿನಿಟ್ಸ್, 30 to 40 ಮಿನಿಟ್ಸ್ ಆದರೆ ಬೇಕು ನಮ್ಮ ಮನೆಯಿಂದ ಟಿಪ್ಟೂರಿಗೆ ರೀಚ್ ಆಗೋಕ್ಕೆ. ಹೋಗ್ತಾ ಇದ್ವಿ. ಹಾಗೆ ಕಾರಲ್ಲಿ ಒಂದು ಸ್ವಲ್ಪ ನಮ್ಮ ಪುನಃ ತರಾಟೆ ಮಾಡ್ತಾ ಇದ್ದ. ಸೊ ಅದೆಲ್ಲ ಮಕ್ಕಳಿದ್ರೆ ನೋಡೋಕ್ಕೆ ಎಷ್ಟು ಖುಷಿ ಅಲ್ವಾ. ಸೊ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನುಣಿಂಕೆರೆ ಕೆರೆ ನೋಡಿ ನನಗೆ ಶಾಕ್ ಆಯಿತು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಕಡಿಮೆ ನೀರಿರೋದು. ಯಾವಾಗಲೂ ಆಲ್ಮೋಸ್ಟ್ ಒಂದು ಮುಕ್ಕಾಲು ಭಾಗ ನೀರಿರ್ತಾಯಿತ್ತು. ಈ ಸತಿ ಏನೋ ಫುಲ್ ಎತ್ತು ಬಿಟ್ಬಿಟ್ಟಿದ್ದಾರಂತೆ. ಅಲ್ಲೇನೋ ಸೇತುವೆನ ಏನೋ ಬ್ರಿಡ್ಜೇನೋ ಇದು ಮಾಡೋಕ್ಕೆ. ಸೊ ಶಾಕ್ ಆಯಿತು. ಅದನ್ನೇ ನಮ್ಮಪ್ಪ ಹೇಳ್ತಾಯಿದ್ರು, ಈ ಥರ ನೀರೆಲ್ಲ ಎತ್ತಿಬಿಟ್ಟಿದ್ದಾರೆ, ಅದಕ್ಕೆ ಸ್ವಲ್ಪ ನೀರಿದೆ ಅಂತ. ನಾವೀಗ ಮನೆಯಿಂದ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ಅಪ್ಪ, ಅಮ್ಮ, ಅಕ್ಕ ಮತ್ತು ಪಾಪು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಜೊತೆ 4 ಜನ ಜಾಯ್ನ್ ಆಗ್ತಾರೆ. ನಮ್ಮ ಆಂಟಿ, ನನ್ನ ತಮ್ಮ ಮತ್ತು ನಮ್ಮ ಭಾವ ಮತ್ತು ನಮ್ಮ ಭಾವರಮ್ಮ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಓಕೆ, ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹೋಗೋಣ, ನೋಡ್ಕೊಂಬರೋಣ ಅಂತ. ಏನು ಫುಡ್ ಫೆಸ್ಟ್ ಅಂತ ತೋರಿಸ್ತೀನಿ ನೋಡಿ. ಹಲಸಿನ ಹಬ್ಬ ಅಂತ. ಅಲ್ಲಿ ಪ್ರತಿಯೊಂದು ಜಾಕ್ ಫ್ರೂಟ್ಸ್ದೇ ಇರುತ್ತಂತೆ. ಸೊ ನಾನಂತೂ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಯಾವ ಥರ ಇರುತ್ತೆ ಅಂತ. ನಾವೇ ಲಾಸ್ಟ್ ಡೇ ಹೋಗ್ತಾ ಇರೋದು, 2 ಡೇಸ್ ಅಷ್ಟೇ ಅಂತಲೇ ಹೇಳ್ತಿದ್ದು, ಸ್ಯಾಟರ್ಡೆ ಮತ್ತು ಸಂಡೇ. ಸೊ ಯಾರೆಲ್ಲ ಈ ಫೆಸ್ಟಿಗೆ ಹೋಗಿದ್ರಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಬಟ್ ತುಂಬ ಚೆನ್ನಾಗಿತ್ತು. ಹೋಗ್ತಿದ್ದಂಗೆ ನಾನು ಸ್ವಲ್ಪ ಎಕ್ಸಿಬಿಷನ್ ಥರ ಇತ್ತು, ಅದನ್ನು ನೋಡ್ತಾ ಇದ್ವಿ. ಅಲ್ಲಿ ಬರೀ ಹಣ್ಣಿಂದೆ ಚಟ್ನಿ ಪುಡಿ, ಹಣ್ಣಿಂದು ಉಂಡೆ, ನಾವು ಹೆಂಗೆ ಡ್ರೈ ಫ್ರೂಟ್ಸ್ ಉಂಡೆ ಎಲ್ಲ ಇರುತ್ತೋ ಆ ಥರ ಪುಳಿಯೋಗರೆನೂ ಇತ್ತು, ಅದ್ರದ್ದೇನೆ ಪೌಡರಿಂದು. ಬಟ್ ಸಪ್ರೇಟ್ ಮೇಲ್ಕೋಟೆ ಪುಳಿಯೋಗರೆ ಆ ಥರನೇ ಎಲ್ಲ ಇತ್ತು. ಸಾಂಬಾರು ಪುಡಿ ಈ ಥರ ಎಲ್ಲ ಅಂದರೆ ನಾರ್ಮಲಾಗೂ ಇತ್ತು. ಆಲ್ಮೋಸ್ಟ್ ಜಾಸ್ತಿ ಎಲ್ಲ ಜಾಕ್ ಫ್ರೂಟ್ದೇ ಇತ್ತು. ಓಕೆ, ನಾವು ಎಲ್ಲ ತೊಗೊಂಡ್ವಿ. ಹಪ್ಳ ಇತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದೆ ಹಲಸಿನಹಣ್ಣಿಂದು ಹಪ್ಪಳ. ಓಕೆ, ದೋಸೆ, ಒಬ್ಬಟ್ಟು ಇವೆಲ್ಲ ಕೇಳಿದ್ದೆ, ಫಸ್ಟ್ ಟೈಮ್ ಹಪ್ಪಳ ನೋಡಿದ್ದು. ಓಕೆ, ತೊಗೊಳ್ಳೋಣ ಅನ್ನಿಸ್ತು. ಲಾಸ್ಟಿಗೆ ತೊಗೊಳ್ಳೋಣ, ಅಮ್ಮಂಗೆ ಹಂಗೆ ಅಂದೆ, ಲಾಸ್ಟಿಗೆ ತೊಗೊಳ್ಳೋಣ ಬಿಡು, ಇವಾಗ ಇಟ್ಕೊಳಕ್ಕಾಗಲ್ಲ ಅಂದ್ರೆ. ಓಕೆ, ಲಾಸ್ಟಿಗೆ ತೊಗೊಳ್ಳೋಣ ಅಂದ್ಕೊಂಡು ಸ್ವಲ್ಪ ರಾಗಿ ಐಟಮ್ಸ್ದು ಇತ್ತು. ಒಟ್ಟು ಹೆಲ್ತಿ ಫುಡ್ಡೇ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲ ನೋಡಿಕೊಂಡು ಚೆನ್ನಾಗಿತ್ತು. ಏನೇನು ಬೇಕೆಲ್ಲ ಒಂದು ಸ್ವಲ್ಪ ಹೇಳಿದ್ರು. ರಾಗಿ ಮಾಲ್ಟ್ ಪೌಡರು ಆ ಥರ ಎಲ್ಲ ಇತ್ತು. ಇನ್ನು ವಿಭೂತಿ, ಒರ್ಜಿನಲ್ ವಿಭೂತಿ ಇವೆಲ್ಲ ಒಂಥರ ಒರ್ಜಿನಲ್ಲೇ ಇತ್ತು ಆಲ್ಮೋಸ್ಟು. ಸೊ ಇದೆಲ್ಲ ನೋಡ್ಕೊಂಡು ಒಂದು ರೌಂಡು ನೋಡ್ತಾ ಇದ್ವಿ. ಇನ್ನೂ ಯಾರೂ ಬಂದಿರಲಿಲ್ಲ, ನಮ್ಮ ಆಂಟಿ, ನನ್ನ ತಮ್ಮ, ನಮ್ಮ ಭಾವ ಯಾರೂ. ಓಕೆ, ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ತಿನ್ನೋಕೆ ಹೋಗೋಣ, ಚೆನ್ನಾಗಿರುತ್ತೆ ಅಂತ. ಸೊ ಆಮೇಲೆ ನೀವು ಇವಾಗ ನೋಡ್ಬೋದು, ಅಲ್ಲೊಂದು ಚಿಕ್ಕ ಮನೆ ಮಾಡಿದ್ದಾರೆ, ಟಿಪ್ಟೂರ್ ಹಲಸಿನ ಹಬ್ಬ ಅಂತ. ಏನೋ ಒಂಥರ ಕ್ಯೂಟಾಗಿ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದು ನೋಡಿ ಒಂದು ಸ್ವಲ್ಪ ಹಂಗೆ ಫೋಟೋಗಳದು ಇದು ತೊಗೊಂಡ್ವಿ. ಫೋಟೋ ಎಲ್ಲ ತೊಗೊಂಡು ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹಲಸಿನಹಣ್ಣು ಎಷ್ಟು ದಪ್ಪ ಇದೆ. ಫಸ್ಟ್ ಟೈಮ್ ನೋಡಿದ್ದು, ತುಂಬ ದಪ್ಪ ಐತೆ ಜಾಕ್ ಫ್ರೂಟ್. ಆ್ಯಕ್ಚುಲಿ ಈ ಟೈಮಲ್ಲಿ ನನ್ನ ಫ್ರೆಂಡ್ನ ನೆನಪಿಸ್ಕೊಂಡೆ. ಮೈಸೂರಲ್ಲಿ ಜಾಕ್ ಫ್ರೂಟ್ಗೋಸ್ಕರ ಕುಕ್ರಳ್ಳಿ ಕೆರೆಗೆ ಹೋಗಿದ್ದು. ಸೊ ಓಕೆ, ಅವಳನ್ನು ನೆನಪಿಸ್ಕೊತಾ ಇದ್ದೆ. ಆಮೇಲೆ ಓಕೆ, ನೆಕ್ಸ್ಟ್ ಏನೇನಿದೆ ಅಂತ ನಾನು ತುಂಬ ಕ್ಯೂರಿಯಸ್ ಆಗಿದ್ದೆ, ಫುಡ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ, ತಿನ್ನೋಕ್ಕೆ. ಓಕೆ, ಒಂದು ಸ್ವಲ್ಪ ಆಟ ಸಾಮಾನುಗಳಿದ್ದ ಅಲ್ಲಷ್ಟೇ ಈ ಥರ ಮರದ್ದು. ಸೊ ಅದೆಲ್ಲ ನೋಡ್ಕೊಂಡ್ವಿ. ಆಮೇಲೆ ಹಾಗೆ ಮುಂದೆ ಹೋದ್ವಿ. ಅಲ್ಲೊಂದು ನೆಕ್ಸ್ಟ್ ಏನೇನು ತಿಂದ್ವಿ ಅಂತ ಹೇಳ್ತೀನಿ. ಇದು ಬಂದು ನಿಮಗೆ ತೆಂಗಿನ ಮರ ಗೊತ್ತಾ, ಅದ್ರ ಹೊಂಬಾಳೆದು ರಸ. ಸೊ ಅದು ಜ್ಯೂಸು. ಸೊ ಅದೊಂದು ತೊಗೊಂಡ್ವಿ ಫಸ್ಟ್. ಆಮೇಲೆ ಓಕೆ, ಐಸ್ ಕ್ರೀಮ್ ಇದ್ದು ಅಲ್ಲಿ ಎಷ್ಟೊಂದು ಫ್ಲೇವರು. ಬಟ್ ಜಾಕ್ ಫ್ರೂಟ್ ಎಕ್ಸಿಬಿಷನ್ ಅಂದರೆ ಜಾಕ್ ಫ್ರೂಟ್ದೇ ತೊಗೋಬೇಕಲ್ವ. ಸೊ ಹಲಸಿನಹಣ್ಣಿಂದ ಐಸ್ ಕ್ರೀಮ್ ತೊಗೊಂಡ್ವಿ. ಲಾಸ್ಟಿಗೆ ನನ್ನ ತಮ್ಮರು ಬಂದಮೇಲೆ ಮತ್ತೆ ಕೋಕೋನಟ್ ತೊಗೊಂಡ್ವಿ. ಅದು ವಿಡಿಯೋ ಮಾಡೋದು ಮರೆತೆ. ಇದು ಬಂದು ರೊಟ್ಟಿ ಮತ್ತು ಹಲಸಿನಹಣ್ಣಿಂದೇ ಬೋಂಡ. ಇದು ಬಂದು ಕಬಾಬ್ ಅಂತೆ ಹಲಸಿನಹಣ್ಣಿಂದು. ನೆಕ್ಸ್ಟ್ ದೋಸೆ ತೊಗೊಂಡ್ವಿ. ದೋಸೆ ಚೆನ್ನಾಗಿತ್ತು ಟೇಸ್ಟ್ ವೈಸ್, ಬಟ್ ಆಲ್ರೆಡಿ ಒಂಥರ ಹುಳಿ ಥರ ಆಗಿತ್ತು. ನಾವು ಹೋದಾಗ ಈವ್ನಿಂಗ್ ಆಗಿತ್ತು. ಮತ್ತು ಗೋಬಿ ತೊಗೊಂಡ್ವಿ ಹಲಸಿನಹಣ್ಣಿಂದೆ, ಅದು ಮಾತ್ರ ಸಖತ್ತಾಗಿತ್ತು. ತಿಂದೊಂದು ಸ್ವಲ್ಪ ಬೇಜಾರಾಯ್ತಲ್ಲ. ಓಕೆ, ಇನ್ನೊಂದ್ಸಲ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಇಲ್ಲಿ ನಮ್ಮಮ್ಮ ಒಂದು ಸ್ವಲ್ಪ ಸೊಪ್ಪಿನ ಬೀಜ ಇವೆಲ್ಲ ಶಾಪ್ ಮಾಡಿದ್ರು. ನಾನು ಹಪ್ಳ ಮತ್ತು ಒಂದು ಸ್ವಲ್ಪ ಹಲಸಿನಹಣ್ಣಿಂದು ಚಿಪ್ಸ್ ತೊಗೊಂಡ್ವಿ ಮನೆಗೆ. ಹಾಗೆ ಒಂದು ಸ್ವಲ್ಪ ಸೊಪ್ಪಿನ ಬೀಜ, ಅದು ಹೂವಿಂದ ಅದು ಇದು ಬೀಜಗಳು ತೊಗೊಂಡ್ರು. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ ನನ್ನ ಮನೇಲೇ ಹೇಳಿದ್ದೆ, ನಾನು ಇಲ್ದಾಗಲೇ ಯಾವಾಗಲೂ ನೀವು ಹೋಟ್ಲಿಗೆ ಹೋಗ್ತೀರಾ ಹಂಗೆ ಅಂತ. ಓಕೆ, ಲಾಸ್ಟ್ ಈ ಸತಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಟ್ಲಿಗೆ ಹೋದ್ವಿ. ನಾನು ನನ್ನ ತಮ್ಮ ಗಾಡೀಲಿ ಹೋದ್ವಿ. ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಭಾವ ಎಲ್ಲ ಅವ್ರವ್ರ ಕಾರಲ್ಲಿ ಅವ್ರವ್ರು ಬಂದರು. ಓಕೆ, ಇನ್ನು ಆಲ್ರೆಡಿ ಟೈಮ್ ಆಗಿದೆ, ಮನೆಗೆ ಹೋಗಿ ಏನು ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದ್ಬಿಟ್ಟು ಓಕೆ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ನಮ್ಮ ಅಕ್ಕ ಅಲ್ಲಿಂದ ಹಂಗೆ ಅವ್ರವ್ರಿಗೆ ಹೋದ್ಲು. ಪಾಪುಗಿನ ಮಂಡೆಯಿಂದ ಮತ್ತೆ ಸ್ಕೂಲಿದೆ, ಹಾಗೆ ಹೋಗ್ತೀನಿ ಅಂತ ಹಾಗೆ ಹೋದ್ಲು. ಮತ್ತು ನಮ್ಮ ಆಂಟಿ, ನನ್ನ ತಮ್ಮನೂ ಹೋದರು. ನಾನು, ನಮ್ಮಪ್ಪ, ನಮ್ಮಮ್ಮ ನಮ್ಮ ಮನೆಗೆ ರಿಟರ್ನ್ ಬಂದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ಚೆನ್ನಾಗಿತ್ತಲ್ವ ಫುಡ್ ಫೆಸ್ಟ್. ಯಾರೆಲ್ಲ ಟಿಪ್ಟೂರಲ್ಲಿ ಫುಡ್ ಫೆಸ್ಟಿಗೆ ಹೋಗಿದ್ರಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಕಾಯ್ತಾ ಇರ್ತೀನಿ ನೀವು ಯಾವ ಥರ ಏನೇನು ಟೇಸ್ಟ್ ಮಾಡಿದ್ರಿ ಅಂತ. ಅಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲದನ್ನೂ ಟ್ರೈ ಮಾಡಿದ್ದೀವಿ, ಏನೂ ಬಿಟ್ಟಿಲ್ಲ. ಹೋಳಿಗೆ ಒಂದು ನಾನು ತೋರಿಸ್ಲಿಲ್ಲ, ಬಟ್ ಹೋಳಿಗೆನೂ ತಿಂದ್ವಿ. ಬಟ್ ನನಗೆ ಹೋಳಿಗೆ ಅಷ್ಟು ಇಷ್ಟ ಆಗಲಿಲ್ಲ, ನಾನು ಸ್ವೀಟ್ ಅಷ್ಟು ತಿನ್ನಲ್ಲ. ಹಾಗಾಗಿ
ಇದಿಷ್ಟು ಭಾನುವಾರದ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.